$100 ಅಂತಂದರೆ ನಮಗೆ ನೋಡಿ 8,310 ರುಪೀಸ್. ಸೊ ನಾವು $1ಗೆ ನಮಗೆ 50 ರುಪೀಸ್ ಮಿಕ್ಕೊಳ್ಳುತ್ತಲ್ವ. ಸೊ $100ಗೆ ನಮಗೆ 100 × 50 ಅಂದರೆ 8,300 ನಮಗೆ 5,000 ರುಪೀಸ್ ನಮಗೆ ಈಸಿಯಾಗೆ ಸೇವ್ ಮಾಡ್ಕೊಳ್ಬೋದು. ಒಂದು ತಿಂಗಳೆಲ್ಲ ಮಾಡಿದ್ರು ಸೊ ನಮಗೊಂದು 5 ಬಿಸ್ನೆಸ್ ಬಂದ್ರೂ ನಾವು ಈಸಿಯಾಗೆ ಒಂದು 10-15 ಸಾವಿರ 20 ಸಾವಿರ ತನಕ ಈಸಿಯಾಗೆ ನಾವು ಸಂಪಾದನೆ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಆನ್ಲೈನಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ಬೇಜಾನ್ ಡಿಫ್ರೆಂಟ್ ಮೆಥಡ್ಸ್ ಇದೆ ಮತ್ತು ದುಡ್ಡು ಅನ್ನೋದು ತುಂಬ ಅವಶ್ಯಕತೆ ಇದೆ ನಮಗೆ. ಅಂದರೆ ಇವತ್ತಿನ ದಿನದಲ್ಲಿ ದುಡ್ಡಿಲ್ಲ ಅಂದರೆ ಯಾವ ಕೆಲಸ ನಡೆಯಲ್ಲ. ನೀವು ಗೂಗಲ್ಗೆ ಹೋಗಿ ಹೌ ಟು ಅರ್ನ್ ಮನಿ ಅಥವಾ ಹೌ ಟು ಮೇಕ್ ಮನಿ ಆನ್ಲೈನ್ ಅಂತ ನಾವು ಎಂಟರ್ ಮಾಡಿದ್ರೆ ಇವತ್ತು ನಮಗೆ ವಿಧವಾದ ಆನ್ಸರ್ಗಳು ನಮಗೆ ಬರುತ್ತೆ. ನಿಮಗೆ ಅರ್ನಿಂಗ್ ಮೆಥಡ್ ಬಂದು ಬ್ಲಾಗಿಂಗು ಅಥವಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ನೀವು ದುಡ್ಡು ಮನಿ ಮಾಡ್ಬೋದು, ಅಥವಾ ವೆಬ್ ಡಿಸೈನ್ ಮಾಡಿಕೊಂಡು ಮನಿ ಅರ್ನ್ ಮಾಡ್ಬೋದು ಅಂತ ನಿಮಗೆ ಬರುತ್ತೆ. ಮೋಸ್ಟ್ಲಿ ನಮಗೆ ನಾನು ಹೇಳಿದ್ನಲ್ಲ ಈ ಥರದ ಆನ್ಸರ್ಗಳೇ ಬರುತ್ತೆ. ಬಟ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಮೋಸ್ಟ್ ಯುನಿಕ್. ಇದು ಯುನಿಕ್ ಮಾತ್ರ ಅಲ್ಲ, ಈಸಿ ಕೂಡ ಇದೆ. ಈ ಮೆಥಡ್ ಯೂಸ್ ಮಾಡಬೇಕು ಅಂದರೆ ನಿಮಗೆ ಜಸ್ಟ್ ಒಂದು ಮೊಬೈಲ್ ಇದ್ದರೆ ಸಾಕಾಗುತ್ತೆ. ಈ ಮೆಥಡ್ಗೆ ನಾವು ಗೂಗಲ್ ಮ್ಯಾಪ್ಸ್ನ ಯೂಸ್ ಮಾಡ್ತಾಯಿದ್ವಿ. ಎಸ್, ಗೂಗಲ್ ಮ್ಯಾಪ್ಸ್ನ ಯೂಸ್ ಮಾಡಿ ನಾವು ಮನಿನ ಅರ್ನ್ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ತಾ ಇದ್ದೀವಿ ಇವತ್ತು. ಎಸ್, ಗೂಗಲ್ ಮ್ಯಾಪ್ಸ್ನ ಯೂಸ್ ಮಾಡಿಕೊಂಡು ನೀವು ದಿನಕ್ಕೆ 500 ಇಂದ 1000ವರೆಗೂ ಈಸಿಯಾಗಿ ಅರ್ನ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಕೂಡ ಮಾಡ್ಬೋದು. ಇಫ್ ಯು ಸ್ಪೆಂಡ್ ಮೋರ್ ದ್ಯಾನ್ 1 hour 2 hour ಯು ಕ್ಯಾನ್ ಅರ್ನ್ ಮೋರ್ ದ್ಯಾನ್ 1,000 ರುಪೀಸ್ ಈಸಿಲಿ. ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಷ್ಟು ನೀವು ಸ್ಪೆಂಡ್ ಮಾಡ್ತೀರಾ ಗೂಗಲ್ ಮ್ಯಾಪ್ಸಲ್ಲಿ, ಟೈಮ್ ಸ್ಪೆಂಡ್ ಮಾಡ್ತೀರಾ ಗೂಗಲ್ ಮ್ಯಾಪಲ್ಲಿ ಅಂದರೆ ನಾನು ಹೇಳ್ಕೊಡೋ ಈ ಒಂದು ಪ್ರೋಸೆಸ್ಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಷ್ಟು ನೀವು 500 to 1000 ಆರ್ ಈವನ್ ಮೋರ್ ದ್ಯಾನ್ 1000 ರುಪೀಸ್ ನೀವು ಅರ್ನ್ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್, ಈ ಮೆಥಡು ಇನ್ನೂ ಯಾರಿಗೂ ಗೊತ್ತಿಲ್ಲ, ಅಂದರೆ ತುಂಬ ಕಡಿಮೆ ಜನಕ್ಕೆ ಗೊತ್ತಿದೆ. ಸೊ ಇದ್ರಲ್ಲಿ ಕಾಂಪಿಟೇಷನ್ ಕೂಡ ಅಷ್ಟೇನೇನೂ ಇಲ್ಲ, ತುಂಬ ಕಡಿಮೆ ಜನಕ್ಕೆ ಗೊತ್ತಿರೋದ್ರಿಂದ ನೀವು ಈಸಿಯಾಗೆ ಇದರಲ್ಲಿ ದುಡ್ಡನ್ನು ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಏನು ಬೇಕಾಗಿಲ್ಲ, ಝೀರೋ ಇನ್ವೆಸ್ಟ್ಮೆಂಟು. ಮತ್ತು ನೀವು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಜಸ್ಟ್ ನೀವು ಆನ್ಲೈನಲ್ಲಿ ಎವ್ರಿ ಡೇ 1 to 2 hour ನೀವು ಸ್ಪೆಂಡ್ ಮಾಡಿದ್ರೆ ಸಾಕು, ಈಸಿಯಾಗಿ ನೀವು ದುಡ್ಡನ್ನು ಮನಿ ಅರ್ನ್ ಮಾಡ್ಬೋದು. ಅಟ್ಲೀಸ್ಟ್ ನೀವು ಮಿನಿಮಮ್ ಅಂದರೂ 500 ಇಂದ 1000ವರೆಗೂ ಈಸಿಯಾಗಿ ಅರ್ನ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನೀವು ಮೊಬೈಲ್ ಯೂಸ್ ಮಾಡಿಕೊಂಡು ಗೂಗಲ್ ಮ್ಯಾಪ್ಸ್ ಮೊಬೈಲು ಪ್ಲಸ್ ಮೊಬೈಲಿರೋ ಗೂಗಲ್ ಮ್ಯಾಪ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಮನಿ ಅರ್ನ್ ಮಾಡ್ಬೋದು ಅಂತ ಫುಲ್ ಫ್ಲ್ಯಾಟ್ಸಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವು ಯಾವುದೇ ರೀತಿ ಸ್ಕಿಪ್ ಮಾಡ್ದೇ ಫುಲ್ ವಿಡಿಯೋನ ಎಂಡ್ವರೆಗೂ ನೋಡಿದ್ರೆ ನಿಮಗೊಂದು ಎಕ್ಸಾಕ್ಟ್ ಐಡಿಯಾ ಬರುತ್ತೆ ಯಾವ ರೀತಿ ನಾವು ವರ್ಕ್ ಮಾಡ್ಬೋದು. ಗೂಗಲ್ ಮ್ಯಾಪ್ ಯೂಸ್ ಮಾಡಿಕೊಂಡು ಯಾವ ರೀತಿ 500 ಇಂದ 1000ವರೆಗೂ ಸಂಪಾದನೆ ಮಾಡ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು, ಯಾರೆಲ್ಲ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸುತ್ತೆ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮತ್ತು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಬೇಕಿಲ್ಲ, ಝೀರೋ ಇನ್ವೆಸ್ಟ್ಮೆಂಟೇ ಅದು ಕೂಡ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೂಗಲ್ ಮ್ಯಾಪ್ಸ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿ. ಸೊ ಇಲ್ಲಿ ಗೂಗಲ್ ಮ್ಯಾಪ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಗೂಗಲ್ ಮ್ಯಾಪ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಯಾವುದಾದ್ರೂ ಬಿಸ್ನೆಸ್ ಎಂಟರ್ ಮಾಡಿ. ನೀವು ಬ್ಯೂಟಿ ಸಲೂನ್ ನೀವು ಬ್ಯೂಟಿ ಸಲೂನ್ ಇನ್ ಬೆಂಗಳೂರು ಅಂತ ಸರ್ಚ್ ಮಾಡಬೇಡಿ. ಸೊ ನಾವು US ಪೀಪಲ್ನ ನಾವು ಇಲ್ಲಿ ಟಾರ್ಗೆಟ್ ಮಾಡಬೇಕಿರುತ್ತೆ. ಸೊ ಅದಕ್ಕೆ ನಾನು US ಸ್ವಲ್ಪ ಸಿಟೀಸ್ನ ನಾವು ಸೆಲೆಕ್ಟ್ ಮಾಡಬೇಕಿರುತ್ತೆ. ಆನಂತರ ನನಗೆ US ಸಿಟಿ ಯಾವುದು ಗೊತ್ತಿರಲ್ಲ, ಅಮೇರಿಕಾ ಅಂತ ಮಾತ್ರ ಗೊತ್ತು. ಅಮೇರಿಕಾದಲ್ಲಿ ಸಿಟಿಗಳು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಅದಕ್ಕೂ ಏನಿಲ್ಲ, ಸಿಂಪಲಾಗಿ ನಾವು ಗೂಗಲ್ಗೆ ಹೋಗಿ ಸಿಟೀಸ್ ಇನ್ ಅಮೇರಿಕಾ ಆರ್ US ಅಂತ ಕೊಟ್ಟರೆ ಸಿಟೀಸ್ ಲಿಸ್ಟ್ ಅಂತ ಕೊಟ್ಟರೆ ಸಿಟೀಸ್ ಇನ್ ಅಮೇರಿಕಾ ಲಿಸ್ಟ್ ಅಂತ ಕೊಟ್ಟರೆ ನಮಗೆ ಇಲ್ಲಿ ಸಿಟೀಸ್ ಬರುತ್ತೆ ನೋಡಿ. ನ್ಯೂಯಾರ್ಕ್, ಸ್ಯಾನ್ ಫ್ರಾನ್ಸಿಸ್ಕೋ, ಒಕ್ಲಾಹೋಮಾ ಸಿಟಿ ಅಂತ ಬರುತ್ತೆ. ಸೊ ಪ್ರೆಸೆಂಟ್ಲಿ ನಾನು ನ್ಯೂಯಾರ್ಕ್ ಅಂದರೆ ನ್ಯೂಯಾರ್ಕು ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋ ಇದು ಫೇಮಸ್ಸು. ಸೊ ಇಲ್ಲಿ ಪಾಪ್ಯುಲೇಷನ್ ಬಂದು ನ್ಯೂಯಾರ್ಕಲ್ಲಿ 8.8 ಮಿಲಿಯನ್ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ನ್ಯೂಯಾರ್ಕ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಗೂಗಲ್ ಮ್ಯಾಪ್ಸ್ಗೆ ಹೋಗಿ ಗೂಗಲ್ ಮ್ಯಾಪ್ಸಲ್ಲಿ ನೀವು ನ್ಯೂಯಾರ್ಕ್ ಅಂತ ಟೈಪ್ ಮಾಡಿದ್ದೀವಿ. ನ್ಯೂಯಾರ್ಕ್ ಸ್ಟೇಟ್ USA.
ಕ್ಲಿಕ್ ಮಾಡಿ. ಮರಿ ರಾಬಿನ್ಸನ್ ಸಲೂನ್ 91 ರೇಟಿಂಗ್ ಇದೆ. 4.5 ರೇಟಿಂಗ್ ಇದ್ರೂ 91 ಪೀಪಲ್ ಮಾತ್ರ ರೇಟ್ ಮಾಡಿದ್ದಾರೆ. ಸೊ ಈ ಥರದ್ದೆಲ್ಲ ಟಾರ್ಗೆಟ್ ಮಾಡಬೇಕಿರುತ್ತೆ. ಇದು ಯಾವ ರೀತಿ, ಇದು ಏನಕ್ಕೆ ಟಾರ್ಗೆಟ್ ಮಾಡಬೇಕು ಲೆಸ್ ದ್ಯಾನ್ 100 ಪೀಪಲ್ ಇರೋದನ್ನ ಅಂತ ನಾನು ನೆಕ್ಸ್ಟ್ ನಿಮಗೆ ವಿಡಿಯೋ ನೋಡ್ತಾ ಅರ್ಥ ಆಗುತ್ತೆ. ನೆಕ್ಸ್ಟ್ ಅಲ್ಲೇ ಹಂಗೆ ನೋಡೋದಾದರೆ 4.8. ಸೊ ಇನ್ನೂ ನಿಮಗೆ ಕೆಳಗಡೆ ಇರೋದೆಲ್ಲ ತುಂಬ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಲೆಸ್ ದ್ಯಾನ್ 100 ಇರೋದನ್ನ ನಾನು ಪ್ರೆಸೆಂಟ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಅಂತಂದರೆ ಇನ್ನೊಂದು ಕ್ಲಿಕ್ ಮಾಡಿ ನೋಡೋಣ. ಇದರಲ್ಲಿ ಅವ್ರದ್ದು ವೆಬ್ಸೈಟ್ ಇದೆ, ನೋಡೋಣ, ಕ್ಲಿಕ್ ಮಾಡೋಣ. ಸೊ ವೆಬ್ಸೈಟ್ ಓಪನ್ ಆಯಿತು. ಒಂದು ವೆಬ್ಸೈಟ್ ಓಪನ್, ಲಾಸ್ಟ್ ಡೌನ್ ಬನ್ನಿ ನೋಡಿ, ಇಲ್ಲಿದೆ ನೋಡಿ, info@nunziosaviano.com ಅಂತಿದೆ. ಇದೆ ಅವ್ರದ್ದು ಇಮೇಲು. ಇದನ್ನು ಜಸ್ಟ್ ಕಾಪಿ ಮಾಡಿಕೊಂಡು ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಬೇಕಿರುತ್ತೆ. ಪೆನ್ನು ಪೇಪರ್ ತೊಗೊಂಡು ಒಂದು ಡೈರಿಯಲ್ಲ ಅಥವಾ ಒಂದು ಬುಕ್ಕಲ್ಲೋ ಒಂದು ಕಡೆ ಬರೆದಿಟ್ಕೊಂಡ್ರೆ ಯೂಸ್ ಆಗುತ್ತೆ. ನಾನು ಎಕ್ಸೆಲಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಅವ್ರ ಮೇಲ್ ಐ ಡಿ ನಾನು ಪೇಸ್ಟ್ ಮಾಡಿದ್ದೀನಿ. 4.2 ಸ್ಟಾರ್ ರೇಟಿಂಗ್ ಇರುತ್ತಲ್ಲ, ಸೊ ಅದನ್ನು ಕೂಡ ನಾವು ಲಿಸ್ಟ್ ಮಾಡ್ಕೊಳ್ಬೋದು. ಪ್ಲಸ್ ಲೆಸ್ ದ್ಯಾನ್ 100 ಮೆಂಬರ್ ರೇಟಿಂಗ್ ಮಾಡಿರೋದನ್ನ ಕೂಡ ಲಿಸ್ಟ್ ಮಾಡ್ಕೊಳ್ಬೋದು. ಇದು ಯಾಕೆ ಅಂತ ನಾನು ಹೋಗ್ತಾ ಹೇಳ್ತೀನಿ ನಿಮಗೆ. ನೋಡಿ, ಇದೆಲ್ಲ 120 ಮತ್ತು 114, 98, 4.8 ಇದನ್ನು 98 ಅಂದರೆ ಕಡಿಮೆ ಜನ. ಇದೆಲ್ಲ ಏನಕ್ಕೆ ಲಿಸ್ಟಿಂಗ್ ಮಾಡ್ತಾಯಿದ್ದೀವಿ ಅಂತಂದರೆ ಇವರಿಗೆ 98 ಅಥವಾ 75 ಮೆಂಬರ್ಸ್ ಅಂತ ಇದೆಲ್ಲ ರೇಟಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಇದು ಕಡಿಮೆ ಜನ ರೇಟಿಂಗ್ ಮಾಡಿರ್ತಾರೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ಲು ನಾವೇ ಯಾವ್ದಾರ ಒಂದು ಸರ್ವಿಸ್ ತೊಗೊಳ್ತಾ ಇದ್ದೀವಿ ಅಂತಂದರೆ, ಒಂದು ಲ್ಯಾಪ್ಟಾಪೇ ಅಂದ್ಕೊಳ್ಳಿ, ಒಂದು ಲ್ಯಾಪ್ಟಾಪ್ ಸರ್ವಿಸ್ ಮಾಡಿಸ್ತಾ ಇದ್ದೀವಿ ಅಂತ ನಾವು ಗೂಗಲ್ ಚೆಕ್ ಮಾಡ್ತೀವಿ. ಬೆಸ್ಟ್ ಲ್ಯಾಪ್ಟಾಪ್ ರಿಪೇರ್ ಸರ್ವಿಸ್ ನಿಯರ್ ಮೀ ಅಂತ ಹೊಡೆದ್ರೆ, ಸೊ ಬೆಂಗಳೂರಲ್ಲಿ ತುಂಬ ಲ್ಯಾಪ್ಟಾಪ್ ಸರ್ವಿಸ್ ಸೆಂಟರ್ ಇದೆ. ಸೊ ಅದ್ರಲ್ಲಿ ನಾವು ನೋಡ್ತೀವಿ ಇವಾಗ ಎಷ್ಟು 4.8 ಇದೆಯಾ, 4.9 ಇದೆಯಾ, 4.6 ಇದೆಯಾ, ರೇಟಿಂಗ್ ನೋಡಿಕೊಂಡು ಎಷ್ಟು ಜನ ರೇಟಿಂಗ್ ಮಾಡಿದ್ದಾರೆ ಅಂತ ನೋಡಿಕೊಂಡು ಹೋಗ್ತೀವಲ್ಲ. ಸೊ ಅದೇ ರೀತಿ ಇಲ್ಲೇ ಅಲ್ಲ, ಎಲ್ಲ ಕಡೆ ಅದೇ ರೀತಿ ವರ್ಕ್ ಆಗುತ್ತೆ. ಸೊ US ಅಲ್ಲಿ ಕೂಡ 4.8 ಇದನ್ನು 98 ಜನ ಮಾತ್ರ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ಹಂಗೆ ನೋಡಿದ್ರೆ ಇಲ್ಲಿ 4.2 342 4.8 ರೇಟಿಂಗೇ ಇದೆ, 342 ಪೀಪಲ್ ರೇಟ್ ಮಾಡಿದ್ದಾರೆ. ಸೊ ಆವಾಗ ಎಲ್ಲಿ ಹೋಗ್ತಾರೆ ಜನ ಅಂದರೆ ಇಲ್ಲಿ ಟಿಮೋತಿಗೆ ಹೋಗ್ತಾರೆ. ಸೊ ಇನ್ಸ್ಟೆಡ್ ಆಫ್ ಇಲ್ಲಿ ನೋಡಿ 4.8 ರೋಮನ್ ಕೆ ಸಲೂನ್ಕಿನ್ನ ಇನ್ನೊಂದಕ್ಕೆ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಇಂಥದನ್ನ ನಾವು ಯೂನಿವರ್ಸಲ್ ಏರ್ ಸಲೂನ್ INC ಅಂತಿದೆ ನೋಡಿ, ಇಂಥದನ್ನೆಲ್ಲ ನಾವು ಟಾರ್ಗೆಟ್ ಮಾಡಿಕೊಂಡು ಇದನ್ನೆಲ್ಲ ನಾವು ಲಿಸ್ಟ್ ತೊಗೊಂಡ್ರೆ ಇವರಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮಗೆ 98 ಜನ ರೇಟಿಂಗ್ ಮಾಡಿದಾರಲ್ವ, ಸೊ ಇದು ರೇಟಿಂಗ್ನ ನಾವು ಇಂಕ್ರೀಸ್ ಮಾಡಿಸ್ತೀವಿ ಅಂತ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಿರುತ್ತೆ. ಯೂನಿವರ್ಸಲ್ ಏರ್ ಸಲೂನ್ INC ಅಂತಿದಾರಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಿರುತ್ತೆ. ಅಂದರೆ ರೇಟಿಂಗ್ ನಾವು ಕೊಡ್ತೀವಿ, ಇಲ್ಲ ನಮ್ಮ ಕಡೆಯಿಂದ ಬೇರೆ ರೇಟಿಂಗ್ ಕೊಡೋದು ಬೇರೆ ಇದ್ದಾರೆ. ಸೊ ಯಾವ ರೀತಿ ಅಂದರೆ ನಾನು ವಿಡಿಯೋ ಫುಲ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ನಾವು ಇವಾಗ ಏನು ಅಂತಂದರೆ ಜಸ್ಟ್ ಇಂಥದನ್ನೆಲ್ಲ ನಾವು ಜಸ್ಟ್ ಅವ್ರದ್ದು ಡೀಟೇಲ್ಸ್ ತೊಗೊಳ್ಬೇಕು. ಇದು ಯೂನಿವರ್ಸಲ್ ಏರ್ ಸಲೂನ್ INC ಅಂತಿದೆಯಲ್ಲ, ಸೊ ಜಸ್ಟ್ ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಅವ್ರದ್ದು ವೆಬ್ಸೈಟ್ ಇದೆ ನೋಡ್ಕೊಳ್ಳಿ. ವೆಬ್ಸೈಟ್ ಇದೆ, ಓಕೆ, ಕ್ಲಿಕ್ ಮಾಡಿ. ವೆಬ್ಸೈಟ್ ಇದೆ, ಕ್ಲಿಕ್ ಮಾಡಾದ್ಮೇಲೆ ಅವ್ರದ್ದು barbar3377@yahoo.com ಅಂತಿದೆ. ಸೊ ಇವ್ರದನ್ನ ನಾನು ಫಸ್ಟ್ ಅವ್ರದ್ದು ಬಿಸ್ನೆಸ್ನ ನಾವು ಒಂದು ಕಡೆ ನೋಟ್ ಮಾಡ್ಕೊಳ್ಳೋಣ. ಸೊ ನೋಟ್ ಮಾಡ್ಕೊಂಡಾದ್ಮೇಲೆ ಅವ್ರದ್ದು ಇಮೇಲ್ ID ಕೂಡ ನಾವು ನೋಟ್ ಮಾಡ್ಕೊಳ್ಳೋಣ. ಓಕೆ, ನಾನಿಲ್ಲಿ ಒಂದು 3 ಬಿಸ್ನೆಸ್ ಮಾತ್ರ ತೊಗೊಂಡಿದ್ದೀನಿ. ನಾನು ಹೇಳಿದ್ನಲ್ಲಾಗಲೇ ಒಂದು 10, 20, ಒಂದು 50 ಬಿಸ್ನೆಸ್ಸು. ಒಂದು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ನಿಮಗೆ ಒಂದು ಹಾಫ್ ಆನ್ ಅವರ್ಲಿ, ಅಥವಾ ನಾನೊಂದು ನೋಡಿ 2-3 ಮಿನಿಟ್ಸಲ್ಲಿ ಒಂದು 3 ಬಿಸ್ನೆಸ್ ತೊಗೊಂಡಲ್ಲ. ನೀವು ಒಂದು ಮ್ಯಾಕ್ಸಿಮಮ್ ಒಂದು 10-15 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ನೀವು ಈಸಿಯಾಗಿ ಒಂದು 20-30 ಬಿಸ್ನೆಸ್ನ ನೀವು ಲಿಸ್ಟ್ ಮಾಡ್ಬೋದು. ಇಲ್ಲಿ ಗೂಗಲ್ ಮ್ಯಾಪ್ಸ್ ಅಂತ ಸರ್ಚ್ ಮಾಡಿದ್ನಲ್ಲ, ಗೂಗಲ್ ಮ್ಯಾಪ್ಸ್ ಅಂತ ಸರ್ಚ್ ಮಾಡಿದ್ರೆ ಜಸ್ಟ್ ಇಲ್ಲಿ ರಿಸಲ್ಟ್ ಬಂದಿದೆ ನೋಡಿ. ಸೊ ನಾವೇನು ಮಾಡಬೇಕಪ್ಪ ಇಲ್ಲಿ ಅಂತಂದರೆ ನೋಡಿ, ತುಂಬ ಇಲ್ಲಿ ಗಿಗ್ಸ್ ಅನ್ನೋದು ತುಂಬ ಬಂದಿದೆ ನೋಡಿ. ಇದನ್ನೆಲ್ಲ ಗಿಗ್ಸ್ ಅಂತ ಹೇಳ್ತಾರೆ. ಸೊ ನಾವು ಯಾವುದನ್ನಾದರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಏನು ಸೆಲೆಕ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ಅಮೌಂಟ್ ಇದೆ ನೋಡಿ, ಫ್ರಮ್ 2182 4364 ಅಂತ ಇದೆಯಲ್ಲ. ಸೊ ಇದನ್ನು ನಾವು ಕಡಿಮೆ ಎಷ್ಟಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಿರುತ್ತೆ. I will do 99,000 Google Map citation for local SEO GMG ranking
ಫ್ರಮ್ 437 ರುಪೀಸ್ ಅಂತಿದೆ. ನಾನು ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಇವಾಗ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಫೈವರ್ ಅಂದರೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಇಲ್ಲಿ ಫೈವರ್ ಅನ್ನೋದು ಇದೊಂದು ಫ್ರೀಲ್ಯಾನ್ಸಿಂಗ್ ವೆಬ್ಸೈಟ್ ಆಗಿರುತ್ತೆ. ಸೊ ನಮಗೆ ಯಾವ ರೀತಿ ವರ್ಕ್ ಬೇಕು ಅಂದ್ರೂ, ಯಾವ ರೀತಿ ವರ್ಕ್ ಮಾಡಿಸ್ಕೊಳ್ಬೇಕಂದ್ರೂ ಈ ಫೈವರ್ಲಿ ನಮಗೆ ಸಿಗ್ತಾರೆ. ಜಸ್ಟ್ ನಾವು ಹೋಗ್ಬಿಟ್ಟು ನಮ್ಗೆ ಯಾವ ವರ್ಕ್ ರಿಕ್ವೈರ್ಮೆಂಟ್ ಇದೆ ಈ ಸರ್ಚ್ ಬಾರಲ್ಲಿ ಸರ್ಚ್ ಮಾಡೋದಷ್ಟೇ. ಸರ್ಚ್ ಮಾಡಿದ್ರೆ ನಮ್ಗೆ ಆ ರೀತಿ ವರ್ಕ್ ಮಾಡೋರು ಏನಂದರೆ ತುಂಬ ಜನ ಸಿಗ್ತಾರೆ. ಸೊ ಅದರಲ್ಲಿ ನಮ್ಗೆ ಯಾವುದು ಅಮೌಂಟ್ ಕನ್ವೀನಿಯೆಂಟು, ಇಲ್ಲಿ ನೋಡಿ ಇವ್ರು ಬಂದು ವಾಕ್ವಾಸ್ ಇಕ್ಬಾಲ್ ಅನ್ನೋರು ಬಂದು 2182 ಮಿನಿಮಮ್ ಅಲ್ಲಿಂದ ಸ್ಟಾರ್ಟ್ ಅವ್ರ ಅಮೌಂಟ್ ಬಂದು. ಇವ್ರು ನೋಡಿ ಇವ್ರ ಅಮೌಂಟ್ ಬಂದು 4300 ಆ ರೀತಿ ಇರುತ್ತೆ. ಸೊ ಕೆಲವೊಬ್ರು ನೋಡಿ ಇಲ್ಲಿ ಇವರು 21,000ಇಂದ, ಇವರು 2,000ಇಂದ, ಇವರು ಮಿನಿಮಮ್ ಸ್ಟಾರ್ಟಿಂಗ್ 50,000ಇಂದ ಆ ರೀತಿಯೆಲ್ಲ ಇರ್ತಾರೆ. ಸೊ ನಮಗೆ ಬೇಕಾಗಿದ್ದೇನು ಅಂದರೆ ಎಷ್ಟು ಕಡಿಮೆಯಿಂದ ಅವರು ಸರ್ವಿಸ್ ಕೊಡ್ತಾರೆ ಅನ್ನೋದು. ಇವರು 437ಇಂದ ಇವರು ಮಿನಿಮಮ್ ಸ್ಟಾರ್ಟಿಂಗ್ ಸರ್ವಿಸ್ ಸ್ಟಾರ್ಟ್ ಆಗೋದು ಬಂದು 437 ರುಪೀಸಿಂದ. ಸೊ ನಾನು ಇದನ್ನ ಕ್ಲಿಕ್ ಮಾಡಿದ್ದೀನಿ. ಇದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಅವ್ರದ್ದು ಪೇಜ್ ಓಪನ್ ಆಗುತ್ತೆ. ಸೊ ಇವ್ರನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ನಾವು ಅಲ್ಲಿ ಸೆಲೆಕ್ಟ್ ಮಾಡಿದ್ವಲ್ಲ ಲಿಸ್ಟ್, US ಸಲೂನ್ ಲಿಸ್ಟ್ ಸೆಲೆಕ್ಟ್ ಮಾಡಿದ್ವಲ್ಲ, ಸೊ ಅವರಿಗೆ ನಾವು ರ್ಯಾಂಕಿಂಗು ಇವ್ರ ಕಡೆಯಿಂದ ಮಾಡಿಸ್ಕೊಡ್ತೀವಿ. ಲಿಸ್ಟ್ ಮಾಡಿದ್ವಲ್ಲ, ಸೊ ಅವರಿಗೆ ನಾವು ನಿಮ್ಮ ಬಿಸ್ನೆಸ್ಗೆ ನಾವು ರೇಟಿಂಗ್ ಮಾಡಿಸ್ತೀವಿ ಅಂತ ನಾವು ಅದನ್ನು ಲಿಸ್ಟ್ ಮಾಡಿರೋದು. ಆ್ಯಕ್ಚುಲಿ ನಾವು ಅವ್ರಿಗೆ ನಿಮ್ಮ ಬಿಸ್ನೆಸ್ಗೆ ನಾವು ರೇಟಿಂಗ್ ಮಾಡಿಸ್ಕೊಡ್ತೀವಿ ಅಂತಲೇ ಅವ್ರಿಗೆ ನಾವೊಂದು ಮೇಲ್ ಮಾಡಬೇಕಿರುತ್ತೆ. ಅದು ಯಾವ ರೀತಿ ಮೇಲ್ ಮಾಡಬೇಕು ಅಂತ ನಾನು ಇವಾಗ ಜಸ್ಟ್ ಇನ್ನು ಫ್ಯೂ ಮಿನಿಟ್ಸಲ್ಲಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಇಲ್ಲಿ ನೋಡಿ ಇವ್ರ ಚಾರ್ಜಸ್ ನೋಡೋದಾದರೆ ಬೇಸಿಕ್ ಬಂದು 437, ಸ್ಟ್ಯಾಂಡರ್ಡ್ ಬಂದು 2619, ಪ್ರೀಮಿಯಮ್ ಬಂದು 4364 ರುಪೀಸ್ ಇದೆ. ಸೊ ನಾವು ಬೇಸಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. 3 days ಡೆಲಿವರಿ ಅಂದರೆ ನಾವು ಯಾವುದೇ ಒಂದು ವರ್ಕ್ ಅಸೈನ್ ಮಾಡಿದ್ರೆ ಅವರಿಗೆ 3 daysಲ್ಲಿ ನಮಗೆ ಡೆಲಿವರಿ ಕೊಡ್ತಾರೆ. ಬೇಸಿಕ್ ಪ್ಯಾಕೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇವಾಗ. ಒನ್ಸ್ ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ಇವರು ನೋಡಿ 437 ಇರೋದ್ರಿಂದ ಇವರು ಒಂದು ರಿವ್ಯೂಗೆ, ಒಂದು ಗೂಗಲ್ ರಿವ್ಯೂ ಮಾಡಲಿಕ್ಕೆ 22-25 ರುಪೀಸ್ ಚಾರ್ಜ್ ಮಾಡ್ತಾರೆ. ಈ ಲಿಸ್ಟ್ ಮಾಡಿದ್ವಲ್ಲ, ಸೊ ಇವ್ರ ಹತ್ರ ನಾವು ಒಂದು ರಿವ್ಯೂಗೆ $1 ಆ ಥರ ಮಾತಾಡ್ಕೊಂಡ್ರು ಇವ್ರಿಗೆ ಕೊಡೋದೇ ನಾವು ಒಂದು ರಿವ್ಯೂಗೆ 20-25-30 ರುಪೀಸ್ ಅಂತ ಹೋದ್ರೂ $1ಗೆ ಇವಾಗ ಅರೌಂಡ್ 80 ರುಪೀಸ್ ಪ್ಲಸ್ಸೇ ಇದೆ. ಸೊ 80 ರುಪೀಸಲ್ಲಿ ನಾವು 30 ರುಪೀಸ್ ಇವ್ರಿಗೆ ಹೋದ್ರೂ ನಾವು ಒಂದು ರಿವ್ಯೂಗೆ ನಾವು 50 ರುಪೀಸ್ ಅನ್ನೋದನ್ನು ಈಸಿಗೆ ಮಾಡ್ಕೊಳ್ಬೋದು. ಈಗ ಈ ಬಿಸ್ನೆಸ್ ನನಗೆ ಬೇಕು ಅಂತಂದರೆ ನನಗೆ ಓನ್ಲಿ ಒಂದೇ ರಿವ್ಯೂ ಬೇಕು. ಇವಾಗ ಈ ಬಿಸ್ನೆಸ್ಗಿದೆ ಅಂದ್ಕೊಳ್ಳಿ, 98 ಜನ ರಿವ್ಯೂ ಮಾಡಿದ್ದಾರೆ, 4.8 ರಿವ್ಯೂಸ್ ಏನೋ ಚೆನ್ನಾಗೇ ಇದೆ. ನನಗೆ ಇವರು 98 ಜನ, ನನಗೆ ಓನ್ಲಿ ಒಬ್ಬರು ಮಾತ್ರ ರಿವ್ಯೂ ಮಾಡಿದ್ರೆ ಸಾಕು ಅಂತ ಹೇಳಲ್ಲ. ನನಗೆ ಅವ್ರು ಹೇಳೋದು ಅವ್ರ ಬಿಸ್ನೆಸ್ ಯಾವ ರೀತಿ ಅಂದರೆ ನನಗೊಂದು 1000 ಮೆಂಬರ್ಸ್ ರಿವ್ಯೂ ಬೇಕು, ಅಥವಾ ಅಟ್ಲೀಸ್ಟ್ ಮಿನಿಮಮ್ ಒಂದು 100 ಮೆಂಬರ್ಸ್ ರಿವ್ಯೂಸ್ ನಮಗೆ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ 100 ಮೆಂಬರ್ಸ್ ರಿವ್ಯೂಸ್ ಮಾಡಬೇಕು ಅಂತಂದರೆ ಈಸಿಯಾಗಿ $100 ಅನ್ನೋದು ಕೊಡ್ತಾರೆ ಅವ್ರು ನಮಗೆ. $100 ಅಂತಂದರೆ ನಮಗೆ ನೋಡಿ 8,310 ರುಪೀಸ್. ಸೊ ನಾವು $1ಗೆ ನಮಗೆ 50 ರುಪೀಸ್ ಮಿಕ್ಕೊಳ್ಳುತ್ತಲ್ವ. ಸೊ $100ಗೆ ನಮಗೆ 100 × 50 ಅಂದರೆ 8,300 ನಮಗೆ 5,000 ರುಪೀಸ್ ನಮಗೆ ಈಸಿಯಾಗೆ ಸೇವ್ ಮಾಡ್ಕೊಳ್ಬೋದು. ಒಂದು ತಿಂಗಳೆಲ್ಲ ಮಾಡಿದ್ರು. ಸೊ ನಮಗೊಂದು 5 ಬಿಸ್ನೆಸ್ ಬಂದ್ರೂ ನಾವು ಈಸಿಯಾಗೆ ಒಂದು 10-15 ಸಾವಿರ 20 ಸಾವಿರ ತನಕ ಈಸಿಯಾಗೆ ನಾವು ಸಂಪಾದನೆ ಮಾಡ್ಕೊಳ್ಬೋದು. ಸೊ ನಮಗೆ ಒಂದು ಬಿಸ್ನೆಸ್ ಸಿಕ್ಕಿದ್ರೂ ಸಾಕು, ಒಂದು ದಿನಕ್ಕೆ ಈಸಿಯಾಗಿ 500 ರುಪೀಸ್ ಮಾಡ್ಬೋದು ಅಂತ ನಾವು ಇಲ್ಲಿ ಇದರಿಂದ ತಿಳ್ಕೊಳ್ಬೋದು. ಈ ಗೂಗಲ್ ಮ್ಯಾಪ್ಸ್ ಇಲ್ಲಿ ನಾವು 3 ರೀತಿಯಿಂದ ನಾವು ದುಡ್ಡು ಸಂಪಾದನೆ ಮಾಡ್ಬೋದು. ಯಾವ ರೀತಿ ಅಂತಂದರೆ ಇಲ್ಲಿ ಲೆಸ್ ದ್ಯಾನ್ 100 ಮೆಂಬರ್ಸ್ ರಿವ್ಯೂ ಮಾಡೋರು ಇದ್ದಾರಲ್ಲ, ಈ 100 ಮೆಂಬರ್ಸ್ ಲೆಸ್ ದ್ಯಾನ್ ರಿವ್ಯೂ ಮಾಡೋದಕ್ಕಿಂತ ಅವ್ರಿಗೆ ನಿಮಗೆ ರಿವ್ಯೂ ಮೆಂಬರ್ಸ್ನ ನಾವು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಒಂದು ಬಿಸ್ನೆಸ್ನ ಮಾತಾಡ್ಕೊಳ್ಬೋದು, ಬಿಸ್ನೆಸ್ ಡೀಲ್ನ ಮಾತಾಡ್ಬೋದಿರುತ್ತೆ ಇವ್ರ ಜೊತೆ. ಚೆನ್ನಾಗಿದೆ ರೇಟಿಂಗ್ಸು. ಸೊ ನಾನು ನೋಡ್ತಾ ಇರೋದು ಬಂದು ನ್ಯೂಯಾರ್ಕ್ ಸಿಟಿಲಿ. ಹಾಗೆ ಬೇರೆ ಬೇರೆ ಸಿಟಿ ನೀವು ಸೆಲೆಕ್ಟ್ ಮಾಡ್ಕೊಳ್ತು ಅಂದರೆ ರೇಟಿಂಗ್ ಬಂದು 3.8, 3.94 ಅಥವಾ 3.6 ಆ ಥರದ್ದೆಲ್ಲ. ಅದಕ್ಕೂ ನಾವು ನಿಮ್ಮ ಬಿಸ್ನೆಸ್ಗೆ ರೇಟಿಂಗ್ ಕೂಡ ನಾವು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತೀವಿ. 4.6, 4.8 ರೇಟಿಂಗು ಆ ಥರ ಮಾಡಿಸ್ಕೊಡ್ತೀವಿ ಅಂತಲೂ ಹೇಳ್ಬಿಟ್ಟು ನಾವು ಅವ್ರನ್ನ ಅಪ್ರೋಚ್ ಆಗ್ಬೋದು. ಮತ್ತು ಮೂರನೇದು ಬಂದು ನೋಡಿ, ಬ್ಯೂಟಿ ಸಲೂನ್ ಇನ್ ನ್ಯೂಯಾರ್ಕ್ ಸ್ಟೇಟ್ USA ಅಂತ ಸೆಲೆಕ್ಟ್ ಮಾಡಿದ್ರೆ ಇದು 2 ಅಡ್ವರ್ಟೈಸ್ಮೆಂಟ್ ಬಂದು ಫಸ್ಟು 5 ಬಿಸ್ನೆಸ್ಸು 1, 2, 3, 4, 5 ಡೇವಿಡಸ್ ಸಲೂನ್ ನ್ಯೂಯಾರ್ಕ್ ಸಿಟಿ ಇಲ್ಲಿವರೆಗೂ ರ್ಯಾಂಕ್ ಅಂದರೆ 5 ರ್ಯಾಂಕ್ ಇತ್ತು ಅಂತಂದರೆ ಅದು ಟಾಪ್ 5 ಇದ್ದರೆ ಯಾವುದೋ ಒಂದು ಕಸ್ಟಮರು ಬೇಗನೆ ಅಟ್ರಾಕ್ಟ್ ಆಗ್ತಾರೆ. ಸೊ ಇಲ್ಲಿ ಕೆಳಗಡೆ ಬಂದಿದೆ ಬಿಸ್ನೆಸ್, ಅದು 5 ಬಿಟ್ಟು ಕೆಳಗಡೆ ಇದೆಲ್ಲ ಬಂದಿದೆ. ಸಲೂನ್ ವೆಸ್ಟು,
ಈ ಥರ ಎಲ್ಲ ಬಂದಿದೆಯಲ್ಲ, ಸಲೂನ್ ನೀವೆಲ್ಲೇ NYC ಅಂತ ಬಂದಿದೆಯಲ್ಲ, ಇದರದ್ದೆಲ್ಲ ಯಾವ ರೀತಿ ನಾವು ಇದು ಮಾಡ್ಬೋದು ನೋಡಿ. ಇದು ನೋಡಿ ಸಲೂನ್ NYC ಅಂತ ಇದೆ ನೋಡಿ, ಇದು 4 ಸ್ಟಾರ್ ಇದೆ. ಓನ್ಲಿ 55 ಮೆಂಬರ್ಸ್ ಮಾತ್ರ ರೇಟ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ಅದಾದರೆ ಇದು ತುಂಬ ಕೆಳಗಡೆ ಇದೆ. ಸೊ ಈ ಥರದನ್ನ ನಾವು ರ್ಯಾಂಕಿಂಗ್ ಮಾಡ್ಕೊಡ್ತೀವಿ ಅಂತ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದರೆ ಇವ್ರದ್ದು ರೇಟಿಂಗ್ ಕೂಡ ಕಡಿಮೆ ಇದೆ, 4 ಸ್ಟಾರ್ ಇದೆ. ಮತ್ತು ಇವರು ರೇಟಿಂಗ್ ಮಾಡಿರೋ ಪೀಪಲ್ ಕೂಡ ತುಂಬ ಕಡಿಮೆ, 55 ಜನ ಮಾಡಿದ್ದಾರೆ. ಸೊ ಅವ್ರದ್ದು ತುಂಬ ರ್ಯಾಂಕಿಂಗ್ ಕೂಡ ತುಂಬ ಕಡಿಮೆ ಇದೆ. ಸೊ ಇವ್ರನ್ನ ನಾವು 3 ವಿಧದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಫಸ್ಟ್ ಒನ್ ಬಂದು ನಿಮ್ಮದು 55 ಜನ ಇದ್ದಾರಲ್ಲ, ಸೊ ನಿಮ್ಮದು ರೇಟಿಂಗನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ. 4 ಸ್ಟಾರಿಂದ 4.7, 4.8, 4.9ಗೆ ಇಂಪ್ರೂವ್ ಮಾಡ್ಕೊಡ್ತೀವಿ ಅಂತ ಒಂಥರದಲ್ಲಿ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಆಗ್ಬೋದು. ಸೆಕೆಂಡ್ ಒನ್ ಬಂದು 55 ಮೆಂಬರ್ಸ್ ಇದ್ದಾರಲ್ಲ, ಅದನ್ನು ನಾವು ನಿಮ್ಮದು ರೇಟಿಂಗ್ ಅಂದರೆ ರೇಟಿಂಗ್ ಎಷ್ಟು 55 ರೇಟಿಂಗ್ ಏನಿದೆ ಅದನ್ನು ನಾವು ಇನ್ಕ್ರೀಸ್ ಮಾಡಿಸ್ತೀವಿ. ಅಂದರೆ 150 ನಿಮ್ಗೆ 100 ಮೆಂಬರ್ಸ್ ಜಾಸ್ತಿ ಆಗಬೇಕಾ, 200 ಮೆಂಬರ್ಸ್ ಜಾಸ್ತಿ ಆಗಬೇಕಾ, 500 ಮೆಂಬರ್ಸ್ ಜಾಸ್ತಿ ಆಗಬೇಕಾ ಅಂತ ಆ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ಲಸ್ ನಿಮ್ಮ ಬಿಸ್ನೆಸ್ ಒಂದು ಲಾಸ್ಟಲ್ಲಿ ಅಂದರೆ ನಿಮ್ಮದು ಇವಾಗ ಲೋಕಲ್ ಬಿಸ್ನೆಸ್ಸಲ್ಲಿ ನಿಮ್ಮದು ರ್ಯಾಂಕಿಂಗ್ ಇಲ್ಲಲ್ಲ, ಸೊ ನಿಮ್ಮ ಬಿಸ್ನೆಸ್ ಕೂಡ ರ್ಯಾಂಕಿಂಗ್ ಮಾಡಿಸ್ಕೊಡ್ತೀನಿ ಅಂತೇಳಿ ನಾವು ಅವ್ರನ್ನ ಕನ್ಸಲ್ಟ್ ಆಗ್ಬೋದು. ಸೊ ಈ 3 ಆಸ್ಪೆಕ್ಟಿಂದ ನಾವು ಕನ್ಸಲ್ಟ್ ಆಯಿತು ಅಂತಂದರೆ ಅವರು ಅದು ಯಾವ ರೀತಿ ಅವ್ರ ರಿಕ್ವೈರ್ಮೆಂಟ್ ಏನಿರುತ್ತೆ, ಸೊ ಅದನ್ನು ನೋಡಿಕೊಂಡು ನಾವು ನೆಕ್ಸ್ಟು ನಾವು 5Rಗೆ ಹೋಗ್ಬಿಟ್ಟು ಅವ್ರನ್ನ ರಿಕ್ವೈರ್ಮೆಂಟ್ ತಕ್ಕಂತೆ ನಾವು ಅವರಿಗೆ ಸರ್ವಿಸ್ ಅನ್ನೋದನ್ನು ಕೊಡಿಸ್ಬೇಕಿರುತ್ತೆ. ಸೊ ಇದೊಂದು ಪ್ರೋಸೆಸ್ಸಿಂದ ಇವರ ರಿಕ್ವೈರ್ಮೆಂಟ್ ತೊಗೊಳ್ಳೋದು, ಆ 5Rಗೆ ಹೋಗ್ಬಿಟ್ಟು ಆ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಸರ್ವಿಸ್ನ ಸರ್ಚ್ ಮಾಡಿ ಆ ಸರ್ವಿಸ್ನ ಇವ್ರಿಗೆ ಸರ್ವಿಸ್ನ ಸೆಲ್ ಮಾಡಿಸೋದು. ಸೊ ಇದನ್ನು ಸರ್ವಿಸ್ನ ಸೆಲ್ ಮಾಡಿಸೋದಕ್ಕೇ ನಾವು ಮನಿಯನ್ನು ಸಂಪಾದನೆ ಮಾಡ್ಬೋದು ಅಂತ ಹೇಳ್ಬೋದು. ನಾವು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರಿಗೆ ಬಿಸ್ನೆಸ್ಗೆ ಅಂತಂದರೆ, ಜಸ್ಟ್ ಇಲ್ಲಿ ChatGPTಗೆ ಬಂದು ಇಲ್ಲಿ ನೋಡಿ, ನಾನು ಆಲ್ರೆಡಿ ChatGPTನ ಕೇಳಿದ್ದೀನಿ. Write a proposal email to reach beauty salon companies to increase their Google Maps rating and rank ಅಂತ ನಾನು ChatGPT ಕೇಳಿದ್ರೆ ಅದು ChatGPT ನಮಗೊಂದು ಆನ್ಸರ್ ಕೊಟ್ಟಿದೆ. ಜಸ್ಟ್ ಕಾಪಿ ಮಾಡಿಕೊಂಡು ಅಲ್ಲಿ ChatGPTಲಿ ಕಾಪಿ ಮಾಡ್ಕೊಂಡ್ರೆ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಮೇಲಿಗೆ ಬಂದು, ಸೊ ಇದು ಸಬ್ಜೆಕ್ಟ್ ಇದೆಲ್ಲ, ಸೊ ಇದನ್ನು ಡಿಲೀಟ್ ಮಾಡಿಕೊಂಡು ಇದು ಸಬ್ಜೆಕ್ಟ್ ಲೈನಲ್ಲಿ ಇಡೋಣ. ಓಕೆ, ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ಇದನ್ನು ಜಸ್ಟ್ ಡಿಲೀಟ್ ಮಾಡಿ ಇಲ್ಲಿ ಆ ಬಿಸ್ನೆಸ್ ನೇಮ್ ಬಿಸ್ನೆಸ್ ನೇಮನ್ನ ಜಸ್ಟ್ ಕಾಪಿ ಪೇಸ್ಟ್ ಮಾಡೋಣ. ಬಂದು ಈಗ ಜಸ್ಟ್ ಆನಂದ್ INC ಅಂತ ಕೊಡ್ತಾಯಿದ್ದೀನಿ. ಸೊ ಇದೆಲ್ಲ ಆಯಿತು ಅಂದರೆ ಲಾಸ್ಟಲ್ಲಿ ನಿಮಗೆ ಇದೆಲ್ಲ ChatGPTಲಿ ಏನಿದೆ ಆ್ಯಸ್ ಇಟ್ ಈಸ್ ಅದೇ ರೀತಿ ಇಟ್ಬಿಡಿ. ಇಲ್ಲಿ ಲಾಸ್ಟ್ ಇಲ್ಲೊಂದಿದೆ ನೋಡಿ, ಅವ್ರದ್ದು ಸಲೂನ್ ನೇಮ್ ಅಂತಿದೆಯಲ್ಲ, ಸೊ ಅದಕ್ಕೆ ಅವ್ರ ಸಲೂನ್ ನೇಮ್ ಇಲ್ಲಿ ಏನಿದೆ ಅದನ್ನೇ ಜಸ್ಟ್ ಇಲ್ಲಿ ಕಾಪಿ ಮಾಡಿ ಜಸ್ಟ್ ಇಲ್ಲಿ ಪೇಸ್ಟ್ ಮಾಡಿ. ಆ್ಯಕ್ಚುಲಿ ನಮ್ಮದು ನೇಮು, ನಮ್ಮದು ಪೊಸಿಷನ್ನು, ಅಂದರೆ ನಮ್ಮ ಪೊಸಿಷನ್ ಯಾವ ರೀತಿ ಹಾಕ್ಬೇಕಂದ್ರೆ, ಅದು ಒಂದು ಕಂಪನಿಯಲ್ಲಿ ಮ್ಯಾನೇಜರು, ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟು, ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಹೆಡ್ಡು, ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರು, ಆ ಥರ ಯಾವುದನ್ನು ಪೊಸಿಷನ್ ಕೊಟ್ಕೊಳ್ಳಿ. ಕಂಪನಿ ಬಂದು ಆಲ್ರೆಡಿ ಹೇಳಿದ್ದೀನಲ್ಲ, ಈಗ ಆನಂದ್ INC ಅಂತ. ಇವಾಗ ಈ ಥರ ನಮ್ಮ ಹೆಸರೇ ಕೊಟ್ಕೊಂಡ್ರೆ ಆನಂದ್ INC ಅಂತ ನಮ್ಮ ಹೆಸರೇ ಕೊಟ್ಕೊಂಡಿದ್ರೆ, ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ CEO ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟು ಆ ಥರ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತಿದೆಯಲ್ಲ, ಇಲ್ಲಿ ನಿಮ್ಮ ವಾಟ್ಸಪ್ ನಂಬರು ಮತ್ತು ನಿಮ್ಮ ಇಮೇಲ್ ID ನಾವು ಇಲ್ಲಿ ಮೆನ್ಷನ್ ಮಾಡಬೇಕಿರುತ್ತೆ. ಸೊ ನಾವು ಒನ್ಸು ಇವರಿಗೆ ಮೇಲ್ ಸೆಂಡ್ ಮಾಡಾದಮೇಲೆ ಅವರು ನಮ್ಮ ವಾಟ್ಸಪ್ಪು ಅಥವಾ ಮೇಯ್ಲು ಏನಾದರೂ ಮಾಡ್ಬೋದು. ನಮಗೆ ವಾಟ್ಸಪ್ಪಲ್ಲಿ ಅಥವಾ ನಮಗೆ ರಿಪ್ಲೈ ಮಾಡ್ಬೋದು, ಅಥವಾ ಇಮೇಲಲ್ಲೇ ರಿಪ್ಲೈ ಮಾಡ್ಬೋದು. ಸೊ ಅವರು ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡಲಿ ಅಥವಾ ಇಮೇಲಲ್ಲಿ ರಿಪ್ಲೈ ಮಾಡಲಿ, ನಾವು ನಮ್ಮದು ಅವ್ರಿಗೇನು ಮೇಲ್ ಕೊಟ್ಟಿರ್ತೀವಿ, ಸೊ ಆ ವಾಟ್ಸಪ್ ನಂಬರ್ನ, ಆ ಇಮೇಲ್ IDನ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕಿರುತ್ತೆ. ಸೊ ಒನ್ಸ್ ಯಾವಾಗ ರಿಪ್ಲೈ ಬರುತ್ತೆ ಆವಾಗ ನಾವು ಇಮಿಡಿಯೇಟಾಗಿ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತು ಅಂತ ಅವ್ರ ಜೊತೆ ಅದೇ ರೀತಿ ಬಿಸ್ನೆಸ್ನ ನಾವು ಕಂಟಿನ್ಯೂ ಮಾಡ್ಕೊತ ಅದೇ ರೀತಿ ನಾವು ದುಡ್ಡನ್ನ ಸಂಪಾದನೆ ಮಾಡ್ಬೋದು. ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡಲಿ ಅಥವಾ ಇಮೇಲಲ್ಲಿ ರಿಪ್ಲೈ ಮಾಡಲಿ, ನಾವು ನಮ್ಮದು ಅವ್ರಿಗೇನು ಮೇಲ್ ಕೊಟ್ಟಿರ್ತೀವಿ, ಸೊ ಆ ವಾಟ್ಸಪ್ ನಂಬರ್ನ, ಆ ಇಮೇಲ್ IDನ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕಿರುತ್ತೆ. ನಾವು ಕೊಟ್ಟಿರೋ ವಾಟ್ಸಪ್ ನಂಬರ್ ಆಗಿರ್ಬೋದು ಅಥವಾ ನಾವು ಕೊಟ್ಟಿರೋ ಜಿಮೇಲ್ ಆಗಿರ್ಬೋದು,
ನಾವು ಎವ್ರಿ ಹಾಫ್ ಆನ್ ಅವರ್ ಅಥವಾ ಎವ್ರಿ 1 ಅವರ್ಗೆ ಒಂದು ಸಲ ನಾವು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಏಕೆಂದರೆ ಅವರು ಕ್ಲೈಂಟ್ಸ್ ಇರ್ತಾರಲ್ಲ, ಸೊ ಅವ್ರ ಕಡೆಯಿಂದ ನಮಗೆ ಎನಿ ಪಾಯಿಂಟ್ ಆಫ್ ಟೈಮಲ್ಲಾದರೂ ನಮಗೆ ರಿಪ್ಲೈ ಬರ್ಬೋದು. ಸೊ ರಿಪ್ಲೈ ಬಂತು ಅಂದರೆ ನಾವು ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನಮ್ಮ ಬಿಸ್ನೆಸ್ ಅನ್ನೋದು ಸ್ವಲ್ಪ ಸ್ಟ್ರಾಂಗಾಗಿರುತ್ತೆ ಇವ್ರಿಗೆ. ಸೊ ಏಕೆಂದರೆ ಅವ್ರ ಕಡೆಯಿಂದ ನಮಗೆ ಇನ್ಕಮ್ ಬರುತ್ತಲ್ಲ, ಸೊ ನಾವು ಎವ್ರಿ 1 ಅವರ್ಗೆ ಒಂದು ಸಲ ಅದನ್ನು ನಮ್ಮ ವಾಟ್ಸಪ್ಪು ಅಥವಾ ನಮ್ಮ ಜಿಮೇಲ್ನ ನಾವು ಸೆಟ್ ಮಾಡಲೇಬೇಕಿರುತ್ತೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಏನು ಹೇಳಬೇಕು ಅಂತಂದರೆ, ನಾನು ಜಸ್ಟು ನಾನು 3 ಬಿಸ್ನೆಸ್ ಮಾತ್ರನೇ ತೊಗೊಂಡಿದ್ದೀನಿ. ಅದೇ ಹೇಳಿದೆ, ನಾನು ನ್ಯೂಯಾರ್ಕ್ ಸಿಟಿ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಓನ್ಲಿ 3 ಬಿಸ್ನೆಸ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಅದನ್ನು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಬಿಸ್ನೆಸ್ ಸೆಲೆಕ್ಟ್ ಮಾಡಿಕೊಂಡು ನೀವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಫ್ರೆಂಡ್ಸ್. ಸೊ ನಾನು ಅವಾಗ ಹೇಳ್ದಂಗೆ ಅಮೇರಿಕಾದಲ್ಲಿ ತುಂಬ ಸ್ಟೇಟ್ಗಳಿದೆ, ತುಂಬ ಸಿಟಿಗಳಿದೆ. ನಾನು ನ್ಯೂಯಾರ್ಕ್ ಸಿಟಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ನ್ಯೂಯಾರ್ಕ್ ಸಿಟಿನಲ್ಲಿ ಓನ್ಲಿ ನಾನು ಸೆಲೆಕ್ಟ್ ಮಾಡಿದ್ದು ಬ್ಯೂಟಿ ಸಲೂನ್ ಮಾತ್ರ. ಅದೇ ರೀತಿ ಸಾವಿರಾರು ಬಿಸ್ನೆಸ್ ಇರ್ಬೋದು. ಇವಾಗ ಬ್ಯೂಟಿ ಸಲೂನಲ್ಲೇ ನೋಡೋದಾದರೆ ಅಲ್ಲಿ ಅದೇ ಒಂದು ಸಿಟಿಯಲ್ಲಿ ಒಂದು 20-30 ಮೋರ್ ದೆನ್ 30 ಕೂಡ ಇರ್ಬೋದು. ಸೊ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನಾವು ಕೆಳಗಡೆ ಬಂದಿರ್ತಿದ್ದಾರೆ ನೋಡಿ, ಅಂದರೆ ನಾವು ಸರ್ಚ್ ಮಾಡಾದ್ಮೇಲೆ ಸ್ಟಾರ್ಟಿಂಗ್ 5-6 ಅದಲ್ದೇ ಕೆಳಗಡೆ ಬಂದಿರುತ್ತಲ್ಲ, ಸೊ ಅವೆಲ್ಲ ನಾವು ಲಿಸ್ಟ್ ಮಾಡಿಕೊಂಡ್ರೆ ಅವರಿಗೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನನ್ನ ಸಜೆಷನ್ ಏನು ಅಂತಂದರೆ, ನೀವು ಒಂದು ಮೇಲ್ ಐ ಡಿಯಿಂದ ಮ್ಯಾಕ್ಸಿಮಮ್ಮು 10 ಮೇಲ್ ಮಾತ್ರ ಮಾಡಬೇಕಿರುತ್ತೆ. ಸೊ ಮೋರ್ ದ್ಯಾನ್ 10 ಮಾಡ್ತು ಅಂದರೆ ಇದು ಸ್ಪ್ಯಾಮ್ ಅಂತ ಕನ್ಸಿಡರ್ ಮಾಡಿ ನಿಮ್ಮ ಮೇಲ್ ಐ ಡಿ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಗೂಗಲಿಂದ. ಸೊ ನನ್ನ ಸಜೆಷನ್ ಏನು ಅಂತಂದರೆ, ನೀವು ಒಂದು ಮಿನಿಮಮ್ ಒಂದು 3-4 ಮೇಲ್ ಐ ಡಿ ಮೇಂಟೈನ್ ಇಟ್ಕೊಳ್ಳೋದು ಒಳ್ಳೆಯದು. 3-4 ಮೇಲ್ ಐ ಡಿಯಿಂದ ನೀವು ಈಸಿಯಾಗಿ ಒಂದು ಮೇಲ್ ಐ ಡಿಯಿಂದ ಒಂದು 8-10 ಮೇಲ್ ಮಾಡಿಕೊಂಡ್ರು 3-4 ಮೇಲ್ ಐ ಡಿ ಇಟ್ಕೊಳ್ಳೋದ್ರಿಂದ 4 ಮೇಲ್ ಐ ಡಿ ಮೇಂಟೈನ್ ಮಾಡಿಕೊಂಡ್ರೆ ಒಂದು 40 ಮೇಲ್ ಸೆಂಡ್ ಮಾಡಿದ್ರು ಅಟ್ಲೀಸ್ಟ್ ನಿಮಗೆ ಎವ್ರಿ ಡೇ 40 ಮೇಲ್ ಸೆಂಡ್ ಮಾಡಿದ್ರು ಒಂದು 2 to 3 ಒಂದು ಮ್ಯಾಕ್ಸಿಮಮ್ 5 ರೆಸ್ಪಾನ್ಸ್ ಬಂದ್ರು 5ಅಲ್ಲಿ 1 or 2 ಆರ್ಡ್ರ್ ಬಂದ್ರೂ ನೀವು ಈಸಿಯಾಗಿ 1000 ರೂಪೀಸ್ನ ಎವ್ರಿ ಡೇ ಅರ್ನ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಷಯ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. 5R ಅಂತ ಹೇಳಿದ್ನಲ್ಲ ಒಂದು ವೆಬ್ಸೈಟು, 5R.com ಅಂತ. ಅವ್ರ ಹತ್ರ ನಾವು ಏನು ಕಾಂಟ್ರಾಕ್ಟ್ ಮಾಡ್ಕೊಳ್ತೀವೋ, ಅಂದರೆ ಒಂದು ರಿವ್ಯೂಸ್ಗಾಗಲಿ ಒಂದು ರೇಟಿಂಗ್ ಆಗಲಿ ಎಷ್ಟು ನಾವು ಮಾತಾಡ್ಕೊಳ್ತೀವಿ, ಒಂದು 20 ಪೈಸೆ 30 ಪೈಸೆ ಅಂತ ಹೆಂಗೆ ಹೇಳ್ತೀವಿ, ಹಂಗೆ $1ಗೆ 20 ಪೈಸೆ ಅಂತ ಹೆಂಗೆ ಹೇಳ್ತೀವಿ, ಹಂಗೆ ಅವ್ರಿಗೆ 0.20 ಸೆನ್ಸ್ ಅಂತಂದರೆ 20 ಪೈಸೆ ಅಂತ ನಮ್ಮ ಕರೆನ್ಸಿಯಲ್ಲಿ, ಹಂಗೆ 0.20 ಸೆನ್ಸ್, 0.30 ಸೆನ್ಸ್ ಆ ಥರ ನಾವು 5R ಅಗ್ರಿಮೆಂಟ್ ಮಾಡಿಕೊಂಡ್ರೆ US ಬಿಸ್ನೆಸ್ ಅಂತ ಲಿಸ್ಟ್ ಮಾಡಿದ್ವಲ್ಲ, ಅವ್ರ ಹತ್ರ ನಾವು ಮಿನಿಮಮ್ ಡಬಲ್ 30 ಸೆನ್ಸ್ ಅಂತಂದರೆ ನಾವು 60 ಸೆನ್ಸು, 70 ಸೆನ್ಸ್, 80 ಸೆನ್ಸು ಅಥವಾ $1 ಆ ಥರ ಮಾಡ್ಕೊಳ್ತಾನೆ. $1ಗೆ ಅವರು ನಮಗೆ 80 ರೂಪೀಸ್ ಬಂತು ಅಂದರೆ ಇವ್ರಿಗೆ 30 ರೂಪೀಸ್, ಇವ್ರಿಗೆ 5Rಗೆ ಹೋದ್ರೂ ಡಾಲರಲ್ಲಿ ನಮಗೆ 50 ರೂಪೀಸ್ ಸೇವ್ ಆಗುತ್ತೆ. ಸೊ ಹಂಗೆ ಒಂದು ಬಿಸ್ನೆಸ್ಸಿಂದ ನಮಗೆ 100 ರೇಟಿಂಗ್ಸ್ ಅಂತ ಅವರು 100 ರೇಟಿಂಗ್ಸ್ ಬೇಕು ಅಂತ ಹೇಳಿದ್ರು 100 ರೇಟಿಂಗ್ಸ್ ಇಂಟು 50 ಅಂತಂದರೆ ಅಲ್ಲೇ ನಮಗೆ 5000 ರೂಪೀಸ್ ಬಂದ್ಬಿಡುತ್ತೆ. ಒಂದು ಬಿಸ್ನೆಸ್ಸಿಂದನೇ 5000 ಬಂದ್ಬಿಡುತ್ತೆ. ಸೊ ಆ ಥರ ನಾವು ಎಷ್ಟು ಬಿಸ್ನೆಸ್ಗೆ ಆ ಥರ ಮೇಲ್ ಮಾಡ್ತೀವಿ, ಎಷ್ಟು ಬಿಸ್ನೆಸ್ಸಿಂದ ನಮಗೆ ರೆಸ್ಪಾನ್ಸ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಈಸಿಯಾಗಿ ಒನ್ ಡೇಗೆ 5,000 ಅಂತ ಹೇಳಿದ್ನ, ನಾನು 5,000 ಬೇಡ, ಕಮ್ಮಿ ಅಂದ್ರೂ 1000 ರೂಪೀಸ್ ಆದರೂ ಈಸಿಯಾಗಿ ಸಂಪಾದನೆ ಮಾಡ್ಬೋದು. ಈ ಪ್ರೊಸೆಸ್ನ ಫಾಲೋ ಮಾಡಿದ್ರೆ ನೀವು ಡೆಫಿನೆಟಾಗಿ ಅಪ್ ಟು 5,000ವರೆಗೂ ಸಂಪಾದನೆ ಮಾಡ್ಬೋದು. ಕಡಿಮೆ ಅಂದ್ರೂ 1000 ರೂಪೀಸ್ ಈಸಿಯಾಗಿ ಸಂಪಾದನೆ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನಾವು ಮಾಡೋ ಕೆಲಸ ಏನಿಲ್ಲ, ಜಸ್ಟ್ ಕಾಪಿ ಪೇಸ್ಟ್ ವರ್ಕು ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಇಲ್ಲಿ ನಾವೇನು ಕೆಲಸ ಮಾಡ್ತೀವಿ ಅಂತಂದರೆ US ಕ್ಲೈಂಟ್ಸಿಂದ ವರ್ಕ್ ತೊಗೊಳ್ತೀವಿ, 5R ಕಡೆಯಿಂದ ವರ್ಕ್ ಮಾಡಿಸ್ತೀವಿ. ಸೊ ಅಷ್ಟೇ ನಾವು ಮಾಡೋ ಕೆಲಸ ಇಲ್ಲಿ. ಸೊ ಅದಕ್ಕೆ ನಾವು ಈಸಿಯಾಗಿ 5,000 to 6,000 ಎವ್ರಿ ಡೇ, ಮಿನಿಮಮ್ 1000 ರೂಪೀಸ್ ಪ್ಲಸ್ ಎವ್ರಿ ಡೇ ನಾವು ಅರ್ನ್ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ರೀತಿ ನಾವು ಮೊಬೈಲ್ ಯೂಸ್ ಮಾಡಿಕೊಂಡು ನಾವು ಎವ್ರಿ ಡೇ ಮಿನಿಮಮ್ 1000 ರೂಪೀಸ್ನ ಸಂಪಾದನೆ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಈ ಥರದ್ದು ವಿಡಿಯೋ ತುಂಬ ಬರ್ತಾ ಇರುತ್ತೆ ಫ್ಯೂಚರ್ನಲ್ಲಿ. ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇಷ್ಟ ಫ್ರೆಂಡ್ಸ್ ಈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಜೈ ಹಿಂದ್.